ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಇವತ್ತು ಸಿಂಪಲ್ ಈಸಿಯಾಗಿ ಒಂದು ಅಕ್ಕಿ ಸಂಡಿಗೆ ಮಾಡ್ತಾ ಇದ್ದೀನಿ. ಬರೀ ಅಕ್ಕಿ ಯೂಸ್ ಮಾಡಿ ಹೇಗೆ ಸಂಡಿಗೆ ಮಾಡೋದನ್ನು ತೋರಿಸ್ತೀನಿ. ಯಾಕಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ಸಂಡಿಗೆ ಆರಾಮಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಸುಮಾರು ನೋಡಿ, ನಾನು ಒಂದು ಲೋಟ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ನಾರ್ಮಲ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 1 ಅವರ್ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ಒಂದು 3-4 ಸತಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ನಾನು. 1 ಅವರು ಇಲ್ಲ ನೀವು ಡೈರೆಕ್ಟಾಗೂ ಮಾಡ್ಕೊಬೋದು. ಇದಕ್ಕೆ ಅಕ್ಕಿ ಸಂಡಿಗೆ ಬೇಕಾಗಿರೋ ಮಸಾಲೆಗೆ ಬಂದು ಸ್ವಲ್ಪ ಕೊತ್ತಂಬರಿ, 1-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಇಂಚು ಶುಂಠಿ, ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಓಂಕಾಳು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ನಮಗೆ ಬೇಕಿಂಗ್ ಸೋಡಾ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲಿಗೆ ನಾವು ಮಿಕ್ಸಿಗೆ ಕೊತ್ತಂಬರಿ, ಜೀರಿಗೆ, ಓಂಕಾಳು ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ನಾವು ತರಿಯಾಗಿ ನೀರು ಹಾಕ್ತೀರ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಖಾರ ನೀವು ನೋಡಿ ಹಾಕ್ಕೊಳ್ಳಿ. ನಾನು ಜೀರಿಗೆ ಮತ್ತು ಓಂಕಾಳನ್ನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ರೈಸ್ ಜೊತೆ ನೀವು ಸೇರಿಸ್ಕೊಬೋದು. ಸ್ವಲ್ಪ ಇವಾಗ ತರಿಯಾಗಿ ನಾವು ಇದನ್ನು ಪೇಸ್ಟ್ ಮಾಡಿ ಫ್ರೆಂಡ್ಸ್. ತರಿಯಾಗಿ ನೋಡಿ, ಇಷ್ಟಾದರೆ ನಮಗೆ ಸಾಕು. ನೀರು ಹಾಕ್ತಿದ್ದೀನಿ, ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಕುಕ್ಕರ್ ತೊಗೊಂಡು ನಾನು ಆಲ್ರೆಡಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಲ್ಲ, ಸುಮಾರು 1 ಲೋಟ ಅಂದರೆ ಒಂದು 1/4 kg ಆಗೋಷ್ಟು ಅಕ್ಕಿ ಇದೆ. ಸುಮಾರು 1 ಲೋಟಕ್ಕೆ 3 ಕಪ್ ಆಗೋಷ್ಟು ನಾವು ನೀರು ಸೇರಿಸ್ಬೇಕಾಗುತ್ತೆ. ಆಲ್ರೆಡಿ ನಾನು 2 ಲೋಟ ನೀರು ಹಾಕಿ ಸ್ವಲ್ಪ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. 1 ಲೋಟ ನೀರು ಸೇರಿಸ್ಕೊತೀನಿ. ಇನ್ನೊಂದು ಸ್ವಲ್ಪ ಏನನ್ನ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ನೀವು ಬಿಸಿ ಸೇರಿಸ್ಕೊಬೋದು. ಇವಾಗ ಆಗಿದೆ. ಇವಾಗ ನಾನು ಸ್ವಲ್ಪ ಇದಕ್ಕೆ ಸೋಡಾ ಹಾಕ್ತಾಯಿದ್ದೀನಿ. ಒಂದು 2 ಚಿಟಿಕೆ ಆಗೋಷ್ಟು ಸೋಡಾ, ಬೇಕಿಂಗ್ ಸೋಡಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಏನದು ಎಳೆಯಲ್ಲ. ಉಪ್ಪು ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಆಲ್ರೆಡಿ 2 ಲೋಟ ಹಾಕಿರೋದ್ರಿಂದ ನಾನು ಇವಾಗ 1 ಲೋಟ ನೀರು ಸೇರಿಸ್ತಾ ಇದ್ದೀನಿ. 1 ಲೋಟ ನೀರು ಬೇಕಾಗುತ್ತೆ. ಟೋಟಲ್ 3 ಲೋಟ ನೀರು ಇದೇ ಜಾರಿಗೆ ಹಾಕ್ಕೊಂಡು ನೀರು ನೀಟಾಗಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು 3 ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ. 3 ವಿಸಿಲ್ ಆದರೆ ನಮಗೆ ಸಾಕಾಗುತ್ತೆ. ಇದು ಕುದಿ ಬಂದಮೇಲೆ ನೀವು ಈಗಲೇ ಒಂದು ಸ್ವಲ್ಪ ಉಪ್ಪು ಖಾರ ನೀವು ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ನಾನು ಕುಕ್ಕರ್ ರೆಡ್ ಮುಚ್ಚಿ 3 ವಿಸಿಲ್ ಬರಬೇಕಾಗುತ್ತೆ. 3 ವಿಸಿಲ್ ಹಾಕ್ಸ್ಕೊಳ್ಳೋಣ ನಾವು. ನೋಡಿ ಫ್ರೆಂಡ್ಸ್, ಕುಕ್ಕರ್ ಬಿಟ್ಟಿದೆ. 3 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ಈಗ ಓಪನ್ ಮಾಡೋಣ. ನೋಡಿ, ಸೌಟಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡೋಣ. ನೋಡಿ, ಇದು ಈ ಆದ ಕರೆಕ್ಟಾಗಿದೆ. ನಮಗೆ ಇಷ್ಟಿದ್ರೆ ನಮಗೆ ಸಾಕು. ಚೆನ್ನಾಗಿ ಮ್ಯಾಶ್ ಮಾಡಿದಷ್ಟು ಇನ್ನೂ ಸ್ವಲ್ಪ ಇದು ಮ್ಯಾಶ್ ಆಗುತ್ತೆ. ಫ್ರೆಂಡ್ಸ್, ಚೆನ್ನಾಗಿದೆ ನೋಡಿ. ಈ ಥರ ಚೆನ್ನಾಗಿ ನಾನು ಸೌಟಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ಥರ ಒಂದು ಗೋಧಿ ಹಿಟ್ಟು ಕವರು ಅಥವಾ ಅಡಿಗೆ ಪೇಪರ್ ತಗೊಳ್ಳಿ, ಚೆನ್ನಾಗಿ ಹೋಲ್ಡ್ ಮಾಡಿಕೊಂಡು ಇದರೊಳಗಡೆ ನಾನು ಫಿಲ್ ಮಾಡ್ಕೊತೀನಿ. ತುಂಬ ಸೇರಿಸ್ಕೊತೀನಿ ನಾನು. ಈ ಥರ ಗಟ್ಟಿಗೆ ಇದು ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡು ಸೇರಿಸ್ಕೊಳ್ಳೋಣ. ಸಂಡಿಗೆ ಹಾಕೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ತೆಳ್ಳಗಿರೋ ಬಟ್ಟೆ ತಗೊಳ್ಳಿ. ನೋಡಿ, ಇದನ್ನೊಂದು ಸ್ವಲ್ಪ ನಾವು ಕಟ್ ಮಾಡಿ ಎಡ್ಜಸ್ಸು ನಿಮಗೆ ಎಷ್ಟು ದಪ್ಪ ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ ನೋಡಿ. ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಬಟ್ಟೆ ಸಪೋರ್ಟ್ ತೊಗೊಂಡು
ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನೀವು ಹಾಕ್ಕೊಬೋದು. ನೋಡಿ ಈ ಥರ ಹಾಕ್ಕೊಬೋದು ನೀಟಾಗಿ. ಬಿಸಿಲಲ್ಲಿ ನಾವು 1-1.5 ದಿವಸ ಒಣಗಿಸ್ಬೇಕಾಗತ್ತೆ. ಇಷ್ಟು ಹಾಕ್ಕೊಂಡ್ರೆ ನಮಗೆ ಸಾಕು. ನೋಡಿ ಫ್ರೆಂಡ್ಸ್, ಸಂಡಿಗೆ ನೋಡಿ ಈ ಥರ ಹಾಕಿದ್ದೀನಿ ನಾನು. ಅಕ್ಕಿ ಸಂಡಿಗೆ ಬೇರೆ ಏನು ನಾವು ಏನು ಉದ್ದಿನಬೇಳೆ ಎಲ್ಲ ಏನು ಯೂಸ್ ಮಾಡೋದು ಬೇಡ. ಒಂದು ಲೋಟ ಅಕ್ಕಿ ಇಟ್ಟಿದ್ರೆ ಸುಮಾರು ಒಂದು ಅರ್ಧ kg 3/4 kg ಆಗಷ್ಟು ನಮಗೆ ಸಂಡಿಗೆ ಸಿಗ್ತದೆ. ನಾನು ಇದೊಂದು ಮೆಥಡಲ್ಲಿ ತೋರಿಸ್ತಿದ್ದೀನಿ. ಇನ್ನೊಂದು ಮೆಥಡಲ್ಲಿ ನಾನು ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ. ನೋಡಿ ಸರ್, ಇನ್ನೊಂದು ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಏನಿಲ್ಲ, ಈ ಥರ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಈ ಥರ ತೆಳ್ಳಗೆ ತಟ್ಕೊಳೋದಷ್ಟೇ, ಇನ್ನೇನಿಲ್ಲ. ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು, ಚಿಕ್ಕದಂದ್ರೆ ಚಿಕ್ಕದು. ನಾನು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು, ಇದೆಲ್ಲ ಬೆಳಗ್ಗೆನೇ ಆದಷ್ಟು ಸ್ವಲ್ಪ ಆರಕ್ಕೆ ಬಿಡಬಾರ್ದು, ಬೇಗ ಬೇಗ ಮಾಡ್ಕೊಬೇಕು. ಒಬ್ಬರೇ ಮಾಡೋಕ್ಕಾಗಲ್ಲ, ಇಬ್ಬಿಬ್ಬರು ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ತೆಳ್ಳಗೆ ತಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸಂಡಿಗೆ ರೆಡಿ ಆಗಿದೆ. ಅಕ್ಕಿ ಸಂಡಿಗೆ ನೋಡಿ ನಾನು ಈ ಥರ ಸ್ಟಿಕ್ ಥರನೂ ಹಾಕಿದ್ದೀನಿ ಮತ್ತು ಹಪ್ಪಳ ಥರನೂ ಹಾಕಿದೆ. ಇನ್ನೂ ನೀವು ತೆಳ್ಳಗೆ ತಟ್ಕೊಬೋದು. ಏನು ಉದ್ದಿನಬೇಳೆ ಎಲ್ಲ ಏನು ಯೂಸ್ ಮಾಡೋಂಗೇ ಇಲ್ಲ. ಸುಮಾರು ಒಂದು 1/4 kgಗೆ ಇಷ್ಟು ಸಂಡಿಗೆ ಆಗಿದೆ. ನೋಡಿ ಚೆನ್ನಾಗಿ ಒಣಗಿದೆ. ನೋಡಿ ಪ್ರೆಸ್ ಮಾಡಿರೋದು ಮುಡಿಬೇಕು. ನೋಡಿ ಸೌಂಡ್ ಆಗಬೇಕು. ಈಗ ನಾನು ಎಣ್ಣೆ ಡೀಪ್ ಫ್ರೈಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಸಂಡಿಗೆ ಹಾಕೋಣ ಈಗ. ನೋಡಿ ಮೇಲ್ಗಡೆ ಅದೇ ಬರುತ್ತೆ. ನೋಡಿ ಇಷ್ಟಾದರೆ ಸಾಕು. ನೋಡಿ ಸಿಂಪಲಾಗಿ ಈಸಿಯಾಗಿ ಒಂದು ಲೋಟ ಅಕ್ಕಿನಲ್ಲಿ ನೀವು ಅಂಗಡಿಯಲ್ಲೆಲ್ಲ ತಂದು ಮಾಡೋದ್ರಿಂದ ಮನೆಯಲ್ಲೇ ಸಿಂಪಲಾಗಿ ಈ ಮೆಥಡಲ್ಲಿ ನೀವು ಆರಾಮಾಗಿ ಬೇಸಿಗೆ ಆಗಿರೋದ್ರಿಂದ ಆರಾಮಾಗಿ ಮಾಡ್ಕೊಬೋದು. ಬಿಸಿಲು ಚೆನ್ನಾಗಿದೆ. ಒಂದು ದಿನ ಬಿಟ್ಬಿಟ್ರೆ ಸಾಕು ನಿಮಗೆ. ಬಿಸಿಲು ಚೆನ್ನಾಗಿದ್ರೆ ಒಂದು ದಿನಕ್ಕೆ ಚೆನ್ನಾಗಿ ಒಣಗಿಬಿಡುತ್ತೆ. ಈಗ ನಾವು ಎತ್ಕೊಳ್ಳೋಣ. ಇದು ರಸಮ್ ಜೊತೆ ತಿಳಿ ಸಾಂಬಾರುಗಳ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ಳೋಣ. ಮತ್ತೆ ನಾವು ಸಂಡಿಗೆ ಅದಾಯಿತು. ಇದು ಹಪ್ಪಳ ಥರ ಇದೆಲ್ಲ ಅದನ್ನು ನಾವು ಹಾಕೋಣ. ಹೆಂಗೆ ಬರುತ್ತೆ ನೋಡೋಣ. ನೋಡಿ ನಾವು ಹಿಟ್ಟು ಮಿಕ್ಸಿಗೆ ಹೇಳಿ ಹಿಟ್ಟು ಮಾಡ್ಕೊಬೇಕು, ಮಿಲ್ಲು ಕೊಡಬೇಕು ಅನ್ನೋದು ಏನಿಲ್ಲ. ಅಕ್ಕಿ ನೆನೆಸ್ಬಿಟ್ಟು ನಾರ್ಮಲ್ ನಾವು ಅನ್ನ ಮಾಡ್ತಿರಲ್ಲ ಆ ಟೈಪಲ್ಲೇ ನಾರ್ಮಲಾಗಿ ಸ್ವಲ್ಪ ಕರಿಬೇವು, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಹಿಂಗು ಸ್ವಲ್ಪ ಹಾಕ್ಕೊಂಡು, ಓಂಕಾಳು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೋಡಿ ನಾವು ಈ ಥರ ಮಾಡಿಕೊಂಡ್ರೆ ಸಿಂಪಲಾಗಿ ಈಸಿಯಾಗಿ ಒಂದು ಅಕ್ಕಿ ಹಪ್ಪಳ ರೆಡಿಯಾಗಿದೆ. ನೋಡಿ ಸಿಂಪಲಾಗಿ ಈಸಿಯಾಗಿ ನೀವು ಒಂದ್ಸರಿ ಟ್ರೈ ಮಾಡಿ. ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ 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 ಮುರಿದು ಎಲ್ಲ ಇದಾಗುತ್ತೆ, ಬ್ರೋಕ್ ಆಗುತ್ತೆ. ನೋಡಿ ಈ ಥರ ಇಷ್ಟು ಕ್ರಿಸ್ಪಿ ಇರಬೇಕು. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.